ಮಗು, ನನಗೆ ಓದಿನಲ್ಲಿ ಶ್ರದ್ಧೆ ಇಲ್ಲ, ಕೆಲಸದಲ್ಲೂ ಶ್ರದ್ಧೆ ಇಲ್ಲ, ಪೂಜೆಯಲ್ಲೂ ನಿನ್ನ ನಾಮಸ್ಮರಣೆಯಲ್ಲೂ ಯಾವುದರಲ್ಲೂ ಶ್ರದ್ಧೆ ಇಲ್ಲ ಎಂದು ಹೇಳುತ್ತಿರುವೆ ಕಂದ. ಹಾಗಾದರೆ ನಿನ್ನ ಮನಸ್ಸು ಎಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ? ಮಗು, ಒಂದು ವಾಸ್ತವ ಸತ್ಯ ಹೇಳುತ್ತೇನೆ ಕೇಳು. ನಿನ್ನ ಮನಸ್ಸು ಎಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ ಎಂದರೆ ನಿನ್ನ ಉದ್ದೇಶ ಎಲ್ಲಿ ಸ್ಥಿರವಾಗಿರುತ್ತದೋ ಅಲ್ಲಿ. ಮಗು, ಎಲ್ಲಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೋ ಅಲ್ಲಿ. ಅಂದರೆ ನಿನ್ನ ಜೀವನದಲ್ಲಿನ ಉದ್ದೇಶಗಳು ಗೊಂದಲಕ್ಕೆ ಒಳಗಾದಾಗ, ನಿನ್ನ ಮನಸ್ಸು ಪ್ರತಿಯೊಂದು ಮಾತಿಗೂ ವಿಚಲಿತವಾದಾಗ, ಆಗಲೇ ಎಲ್ಲ ಕೆಲಸಗಳು ಕಠಿಣವೆನಿಸುತ್ತವೆ ಕಂದ. ಎಲ್ಲದಕ್ಕಿಂತ ಮೊದಲು ನಿನ್ನ ಓದೇ ಆ ಕಠಿಣತೆಗಳಿಗೆ ಬಲಿಯಾಗುತ್ತದೆ ಕಂದ. ನಿನ್ನ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬು. ನಿನ್ನಿಂದ ಸಾಧ್ಯವಾಗುತ್ತದೆ ಕಂದ ಎನ್ನುವ ಭರವಸೆ ತುಂಬು. ತಂದೆಯಾಗಿ ತಾಯಿಯಾಗಿ ನಿನ್ನ ಮಕ್ಕಳ ವ್ಯಕ್ತಿತ್ವವನ್ನು ಬೇರೆಯವರ ವ್ಯಕ್ತಿತ್ವಕ್ಕೆ ಹೋಲಿಸಿ ತುಲನೆ ಮಾಡಬೇಡ ಕಂದ. ನಿನ್ನ ಓದಿಗೆ ನಿನ್ನ ಮನಸ್ಸಿನ ಸ್ಥಿರತೆಯೇ ಗೆಲುವಿನ ಅಸ್ತ್ರವಾಗಿದೆ. ನೀನು ಪ್ರಯತ್ನ ಪಡು. ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ನಿನಗೆ ಎಲ್ಲ ರೀತಿ ಸಹಾಯ ಮಾಡುತ್ತೇನೆ ಎನ್ನುವ ಒಂದೇ ಒಂದು ಆತ್ಮವಿಶ್ವಾಸದ ಬೀಜ ನಿನ್ನ ಮಕ್ಕಳಲ್ಲಿ ಬಿತ್ತು. ನಿನ್ನ ವಿಶ್ವಾಸಕ್ಕೆ ನಾನು ನಿನಗೆ ಎಲ್ಲ ರೀತಿಯ ಸಹಾಯ ಮಾಡುತ್ತೇನೆ ಕಂದ. ನಿನ್ನಿಂದ ನನಗೆ ಯಾವುದೇ ರೀತಿಯ ಗುರುದಕ್ಷಿಣೆ ಬೇಡ. ಕೊಡುವುದಾದರೆ ನಿನ್ನ ಆತ್ಮ ಸಮರ್ಪಣಾ ಭಾವದ ದೃಢ ವಿಶ್ವಾಸದ ಶರಣಾಗತಿಯ ಭಾವವನ್ನು ಕೊಡು. ಆ ನಿನ್ನ ಭಾವಕ್ಕೆ ನಾನು ಪ್ರಸನ್ನನಾಗುತ್ತೇನೆ. ನಿನ್ನ ಜೀವನದಲ್ಲಿ ನಿನಗೆ ಬೇಕಾಗಿರುವ ನೆಮ್ಮದಿ, ಸುಖ, ಶಾಂತಿಯನ್ನು ತುಂಬಿಸುತ್ತೇನೆ ಕಂದ. ನಿನ್ನ ದೃಢವಾದ ನಂಬಿಕೆಯ ಶರಣಾಗತಿಯ ಗುರುದಕ್ಷಿಣೆಗೆ ಬದಲಾಗಿ ನಿನ್ನ ಅಪೂರ್ಣವಾದ ಜೀವನದ ಸಾಧನೆಯ ಗುರಿಯನ್ನು ಸಂಪೂರ್ಣಗೊಳಿಸಿಕೊಡುವ ಮೂಲಕ ಪೂರ್ಣಗೊಳಿಸಿಕೊಡುತ್ತೇನೆ. ಇದು ನನ್ನ ವಚನವಾಗಿದೆ. ನನ್ನ ಮಾರ್ಗದರ್ಶನ ನಿನಗೆ ಸದಾ ಸಿಗುತ್ತದೆ. ಮಗು, ಈ ಮನಸ್ಸಿದೆಯಲ್ಲ ಕಂದ, ಅದರ ಸ್ವಭಾವವೇ ಚಂಚಲ. ಅದು ಆ ಕಡೆ ಈ ಕಡೆ ಅಲೆದಾಡುತ್ತಲೇ ಇರುತ್ತದೆ. ಅದು ಎಂದಿಗೂ ಒಂದೇ ಕಡೆ ಸ್ಥಿರವಾಗಿರುವುದಿಲ್ಲ, ಏಕೆಂದರೆ ಅದರ ಸ್ವಭಾವವೇ ಚಂಚಲ. ಮಗು, ಆ ಕಡೆ ಈ ಕಡೆ ಸುತ್ತಾಡುತ್ತದೆ, ಕಲ್ಪನೆಗಳಲ್ಲಿ ಮುಳುಗುತ್ತದೆ, ಇಚ್ಛೆಗಳಲ್ಲಿ ಕಳೆದು ಹೋಗುತ್ತದೆ. ಕೆಲವೊಮ್ಮೆ ಭಯದಲ್ಲಿ, ಕೆಲವೊಮ್ಮೆ ಸಿಟ್ಟಿನಲ್ಲಿ, ಕೆಲವೊಮ್ಮೆ ಮೋಹದಲ್ಲಿ, ಕೆಲವೊಮ್ಮೆ ಧೈರ್ಯದಲ್ಲಿ, ಕೆಲವೊಮ್ಮೆ ದುರ್ಬಲತೆ ಎಂಬ ಅಸುರಕ್ಷತೆಯಲ್ಲಿ. ಮಗು, ಆದರೆ ಸತ್ಯವೇ ಇದಾಗಿದೆ ಕಂದ. ಈ ಜೀವನವೆಂಬ ಹೋರಾಟದಲ್ಲಿ ನಿನ್ನೆದುರಿಗೆ ಇರುವ ಸವಾಲೇ ಚಂಚಲತೆಯಿಂದ ಅಲೆದಾಡುತ್ತಿರುವ ನಿನ್ನ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು. ಮಗು, ನಿನ್ನ ಓದು ಕೂಡ ಒಂದು ಸಾಧನವಾಗಿದೆ ಕಂದ. ಶುರುವಿನಲ್ಲಿ ಆ ಓದಿನಲ್ಲಿ ಶ್ರದ್ಧೆ ಇರುವುದಿಲ್ಲ, ಮನಸ್ಸು ಕೂರುವುದಿಲ್ಲ. ಆದರೆ ಯಾವಾಗ ನೀನು ಅದರ ಮಹತ್ವ ಹಾಗೂ ಆ ಓದನ್ನು ಅರ್ಥ ಮಾಡಿಕೊಳ್ಳುವೆಯೋ ಆಗಲೇ ನಿನಗೆ ಸತ್ಯ ತಿಳಿಯುವುದು. ಓದು ನಿನ್ನ ಕನಸು ಮತ್ತು ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಲು ಇರುವ ಒಂದು ಸರಳ ಮಾಧ್ಯಮವಾಗಿದೆ ಎಂದು. ಆಗ ನಿನಗೆ ನಿಧಾನವಾಗಿ ಆ ಓದಿನಲ್ಲಿ ಮನಸ್ಸು ನೆಲೆಸುತ್ತದೆ. ಯೋಚಿಸು ಮಗು, ನಿನ್ನ ಕುಟುಂಬ ನಿನ್ನ ಬಗ್ಗೆ ಒಂದು ನಿರೀಕ್ಷೆ ಇಟ್ಟಿದೆ, ಭರವಸೆ ಇಟ್ಟಿದೆ ಕಂದ. ಆದರೆ ಆ ಭರವಸೆ ಒಂದು ಭಾರವಲ್ಲ, ನಿನ್ನ ಮೇಲೆ ಹೊರಿಸಿರುವ ಹೊರೆಯಲ್ಲ. ತಂದೆ ತಾಯಿಯಾಗಿ ನಿನ್ನ ಜೀವನ ರೂಪಿಸಿಕೊಡುವ ಒಂದು ಜವಾಬ್ದಾರಿಯಾಗಿದೆ, ಕರ್ತವ್ಯವಾಗಿದೆ ಕಂದ. ಪ್ರೇಮವಾಗಿದೆ, ಕಾಳಜಿಯಾಗಿದೆ. ಅವರ ಈ ಭರವಸೆಯನ್ನು ಒಂದು ಭಾರವೆಂದುಕೊಳ್ಳಬೇಡ. ಇದು ಅವರ ವಿಶ್ವಾಸವಾಗಿದೆ. ನೀನು ಏನಾದರೂ ಮಹತ್ತರವಾದುದನ್ನು ಸಾಧಿಸುತ್ತೀಯಾ ಎಂದು. ನೀನು ಅಸಾಧಾರಣನಾಗಿರುವೆ ಎನ್ನುವ ನಂಬಿಕೆ ಅವರಲ್ಲಿದೆ ಕಂದ. ಆದರೆ ಈ ಕ್ಷಣದಲ್ಲಿ ನಿನ್ನ ಮೇಲೆಯೇ ನಿನಗೆ ವಿಶ್ವಾಸವಿಲ್ಲ. ನಿನ್ನ ತಂದೆ ತಾಯಿ ನಿನ್ನ ಮೇಲೆ ಒಂದು ಓದಿನ ಭಾರವನ್ನು ಹೊರಿಸುತ್ತಿದ್ದಾರೆ ಎಂದು ಕುಗ್ಗುತ್ತಿರುವೆ ಕಂದ. ಮಗು, ಈ ವಿದ್ಯೆ ನಿನಗೆ ಈ ಜಗತ್ತಿನ ಸವಾಲುಗಳನ್ನು ಎದುರಿಸಿ ನಿಲ್ಲುವ ರಕ್ಷಣೆ, ಧೈರ್ಯ ನೀಡುತ್ತದೆ. ನಿನ್ನ ಜೀವನದ ದಿಕ್ಕನ್ನು ಬದಲಿಸಿಕೊಳ್ಳುವ ದಾರಿ ತೋರಿಸುವ ಏಕೈಕ ಮಾಧ್ಯಮವಾಗಿದೆ ಕಂದ. ಮಗು, ಆದರೆ ಪ್ರತಿ ಬಾರಿಯೂ ಈ ಓದಿನಲ್ಲಿ ನಿನ್ನ ಮನಸ್ಸು ನಿಲ್ಲುತ್ತಿಲ್ಲ, ಓದಿನ ಮೇಲೆ ಶ್ರದ್ಧೆ ಇಲ್ಲ ಅನ್ನುವ ಭಾವನೆ ನಿನ್ನನ್ನು ನೀನು ತಲುಪಬೇಕೆಂಬ ಕನಸಿನ ಲಕ್ಷ್ಯದಿಂದ ಒಂದೊಂದೇ ಹೆಜ್ಜೆ ಹಿಂದೆ ಸರಿಸುತ್ತಿದೆ ಕಂದ. ಜೀವನದ ಈ ಹೋರಾಟದಲ್ಲಿ ಮೋಹವೆಂಬುದು ನಿನ್ನನ್ನು ಆವರಿಸುತ್ತದೆ ನಿಜ. ಆದರೆ ನನ್ನ ಶರಣದಲ್ಲಿರುವ ದೃಢ ನಂಬಿಕೆ ಈ ಮೋಹದಿಂದ ನಿನ್ನನ್ನು ಮುಕ್ತವಾಗಿಸುತ್ತದೆ. ಕರ್ಮ ಮಾಡು ಕಂದ, ಫಲದ ನಿರೀಕ್ಷೆ ಮಾಡಬೇಡ. ದಿನದಲ್ಲಿ ನಿನಗಾಗಿ ಒಂದು ನಿರ್ದಿಷ್ಟವಾದ ಉತ್ತಮವಾದ ಸಮಯವನ್ನು ಆಯ್ಕೆ ಮಾಡಿಕೊ. ಆಗ ನಿನ್ನ ಮನಸ್ಸು ತನ್ನಿಂದ ತಾನೇ ಸ್ಥಿರವಾಗಲು ಶುರುವಾಗುತ್ತದೆ ಕಂದ. ಇಂದು ನಿನಗೆ ಈ ಪುಸ್ತಕಗಳು ಭಾರವಾಗಿರಬಹುದು, ಆದರೆ ಮುಂದೆ ಇದೇ ನಿನ್ನ ಜೀವನಕ್ಕೆ ಬಲ, ಆಧಾರ, ನೆಮ್ಮದಿ, ಶಾಂತಿ ತುಂಬಿಸುತ್ತವೆ. ಮಗು, ಯಾವುದೇ ಮಹತ್ತರ ಕಾರ್ಯ ಮಾಡುವ ಮೊದಲು ಅದು ನಿನಗೆ ಕೊಂಚ ಕಿರಿಕಿರಿ, ಭಾರ, ಸಮಸ್ಯೆ ಅನ್ನಿಸಬಹುದು. ಆದರೆ ಅದರ ಒಂದು ಫಲಿತಾಂಶ ಎದುರಿಗೆ ಬಂದ ತಕ್ಷಣ ಅದೇ ನಿನ್ನ ಶ್ರಮ, ನಿನ್ನ ಜೀವನದ ಅತ್ಯಂತ ಸುಂದರ ಕ್ಷಣವಾಗುತ್ತದೆ ಕಂದ. ಮಗು, ಮನಸ್ಸಿನ ಚಂಚಲತೆ
ತಡಕಾಟ, ಈ ಹುಡುಕಾಟ ಸ್ವಾಭಾವಿಕವಾಗಿದೆ. ಆದರೆ ನಿನ್ನ ಬುದ್ಧಿಯ ನೇತೃತ್ವ ಅವಶ್ಯಕವಾಗಿದೆ. ಇದು ಕೇವಲ ಓದಿನ ವಿಚಾರದಲ್ಲಷ್ಟೇ ಅಲ್ಲ ಕಂದ. ನಿನ್ನ ಸಾಧನೆ, ವ್ಯಾಪಾರ, ಸಂಬಂಧಗಳ ಸುಧಾರಣೆ, ಪ್ರೀತಿ, ಗೌರವ, ಶಿಸ್ತು, ಪರಿವರ್ತನೆ, ಧರ್ಮ, ನ್ಯಾಯ, ಕುಟುಂಬದ ಹಿತ, ಮಕ್ಕಳ ಹಿತ, ಮದುವೆ, ಕುಟುಂಬ, ಸಂತಾನ, ನಿನ್ನ ಎಲ್ಲ ಕಾರ್ಯ ಸಾಧನೆಗಳಲ್ಲೂ ನಿನ್ನಲ್ಲಿರುವ ದೃಢವಾದ ವಿಶ್ವಾಸದ ಪ್ರಾರ್ಥನೆಯೇ ನಿನ್ನನ್ನು ದಡ ಸೇರಿಸುತ್ತದೆ. ಅದರ ಜೊತೆ ನಿನ್ನ ಒಳ್ಳೆಯ ಕರ್ಮದ ಉದ್ದೇಶ ನಿನಗೆ ಸಹಾಯ ಮಾಡುತ್ತದೆ. ಮಗು, ನೀನು ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ ನಾಳೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಕಂದ. ಓದೆನ್ನುವುದು ಕೇವಲ ಪರೀಕ್ಷೆ ಪಾಸು ಮಾಡುವ ಸಾಧನವಲ್ಲ, ಇದು ನಿನ್ನನ್ನು ಅರಿಯುವ ಮಾರ್ಗವಾಗಿದೆ. ಪ್ರತಿ ಪುಸ್ತಕದ ಬದಲಾವಣೆಯ ಓದು ನಿನ್ನನ್ನು ಒಂದು ಬದಲಾವಣೆಯ ದೃಷ್ಟಿಕೋನದತ್ತ ನಡೆಸುತ್ತದೆ. ಪ್ರತಿ ವಿಶ್ವಾಸವೂ ನಿನಗೆ ಹೊಸದನ್ನು ಯೋಚಿಸುವ ದಿಕ್ಕು ತೋರಿಸುತ್ತದೆ. ಈಗ ಎದ್ದೇಳು. ಆಲಸ್ಯ, ಸೋಮಾರಿತನ, ಭಯ, ನಿರಾಸೆ, ದುರ್ಬಲತೆಯನ್ನು ತ್ಯಾಗ ಮಾಡು. ಮನಸ್ಸನ್ನು ಸ್ಥಿರಗೊಳಿಸು. ಎದ್ದೇಳು, ಜ್ಞಾನದ ಕಡೆಗೆ ಹೊರಡು. ಯಾವಾಗೆಲ್ಲ ನೀನು ಕುಗ್ಗುತ್ತಿರುವೆ, ಒಂಟಿಯಾಗುತ್ತಿರುವೆ, ಭಯ ಆವರಿಸುತ್ತಿದೆ ಎಂದಾಗ ಕಣ್ಣು ಮುಚ್ಚಿ ನನ್ನ ರೂಪದ ಸ್ಮರಣೆ ಮಾಡು. ನಂತರ ನನ್ನ ನಾಮಸ್ಮರಣೆ ಮಾಡು. ಸಾಯಿ ಬಾಬಾ ಎನ್ನುವ ನಿನ್ನ ದೃಢವಾದ ವಿಶ್ವಾಸದ ನಂಬಿಕೆಯ ಕೂಗು, ಅದು ನಿನಗೆ ರಕ್ಷಣೆ ನೀಡುತ್ತದೆ. ನಿನ್ನಲ್ಲಿ ಸಕಾರಾತ್ಮಕ ಊರ್ಜೆಗಳು ಪ್ರವಹಿಸುವಂತೆ ಮಾಡುತ್ತದೆ. ಧೈರ್ಯ, ಆತ್ಮವಿಶ್ವಾಸ ಮೂಡುತ್ತದೆ. ಎದುರಿಗಿರುವ ಕಠಿಣತೆ ಪರಿಸ್ಥಿತಿಗಳನ್ನು ಎದುರಿಸುವ ಬಲವನ್ನು ತುಂಬುತ್ತದೆ ಕಂದ. ಇದು ನನ್ನ ವಚನವಾಗಿದೆ. ನನ್ನ ವಚನಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ. ನಿನ್ನಲ್ಲಿ ಕೆಲವು ಬಾರಿ ಮಾಯೆಯಿಂದ ಭಯ, ಭ್ರಮೆ, ದುರ್ಬಲತೆ, ಸಂದೇಹ ಮೂಡಿದಾಗಲೂ ಅವುಗಳನ್ನು ದೂರ ಮಾಡಲು ನಾನು ನಿನ್ನೊಳಗಿಂದಲೇ ಜಾಗೃತವಾಗುತ್ತೇನೆ, ಕಾರ್ಯನಿರ್ವಹಿಸುತ್ತೇನೆ. ನಂಬಿಕೆ ಇಡು ಕಂದ. ಈಗ ಎದ್ದೇಳು. ದೃಢವಾದ ನಂಬಿಕೆಯೊಂದಿಗೆ ಮುಂದೆ ಹೆಜ್ಜೆ ಇಡು ಕಂದ. ಮುಂದಿನ ದಾರಿ ನಾನು ತೋರಿಸುತ್ತೇನೆ. ಆಗ ನೋಡು, ಈ ನಿನ್ನ ಸಾಧಾರಣ ದಿನಗಳು ಸುಂದರವಾದ ಕ್ಷಣಗಳ ಪ್ರಾರಂಭವಾಗಿ ಬದಲಾಗುತ್ತವೆ. ಮಗು, ಈ ಬದುಕಿನ ಹೋರಾಟದಲ್ಲಿ ನೀನು ಆಯಾಸಗೊಂಡಿರುವೆ. ಆದರೆ ನಾನು ಆಯಾಸಗೊಂಡಿಲ್ಲ ಕಂದ. ನಿನ್ನನ್ನು ಸ್ವಯಂ ನಾನು ಸಂಭಾಳಿಸುತ್ತಿದ್ದೇನೆ. ಮುಂದೆ ಸಾಗು. ಇನ್ನು ಸ್ವಲ್ಪ ಮುಂದೆ ಸಾಗಿದರೆ ನೀನು ಬಯಸುತ್ತಿರುವ ನೆಮ್ಮದಿಯ ದಡ ನಿನಗೆ ಕಾಣಿಸುತ್ತದೆ ಕಂದ. ಇದು ನನ್ನ ಭರವಸೆಯಾಗಿದೆ. ನನ್ನ ಭರವಸೆಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ. ನಿನ್ನ ಕೈಗಳನ್ನು ನಾನು ಗಟ್ಟಿಯಾಗಿ ಹಿಡಿದಿರುವೆ. ಯಾವುದೇ ಕಾರಣಕ್ಕೂ ನಿನ್ನ ಕೈಗಳನ್ನು ನಾನು ಬಿಡುವುದಿಲ್ಲ. ಧೈರ್ಯವಾಗಿರು. ಎಲ್ಲವೂ ಶುಭವಾಗುತ್ತದೆ. ಈಗ ಹೇಳು, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.